ಈಗ ನಾವು ಬೆನ್ನೆಲುಬಿನ ವಿರೂಪದ ಬಗ್ಗೆ ನೋಡೋಣ. ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿನ ಎದುರಿನಿಂದ ನೋಡಿದ್ರೆ ಅವ್ರ ಬೆನ್ನೆಲುಬು ಒಂದು ಸರಳ ರೇಖೆ ಥರ ಇರುತ್ತೆ. ಆದರೆ ನಾವು ಅವರನ್ನ ಒಂದು ಬದಿಯಿಂದ ನೋಡಿದ್ರೆ, ಎಡಗಡೆನೋ ಅಥವಾ ಬಲಗಡೆನೋ, ಆಗ ಬೆನ್ನೆಲುಬಿನಲ್ಲಿ ಒಂದು ಕರ್ವ್ ಕಾಣುತ್ತೆ. ಈ ಕರ್ವ್ ಅನ್ನೋದು ಪ್ರತಿ ವ್ಯಕ್ತಿಲೂ ನಾರ್ಮಲ್ ಆಗಿರುತ್ತೆ. ಆದರೆ ಈ ಕರ್ವ್ 10% ಅಥವಾ 10 ಡಿಗ್ರಿಗಿಂತ ಹೆಚ್ಚು ವ್ಯತ್ಯಾಸ ಇದ್ರೆ, ವೇರಿಯೇಷನ್ ಇದ್ರೆ, ಆಗ ಈ ರೀತಿಯ ಬೆನ್ನೆಲುಬನ್ನ ಡಿಫಾರ್ಮ್ಡ್ ಅಂತ ನಾವು ಕರಿತೀವಿ. ಮತ್ತೆ ಕೆಲವೊಮ್ಮೆ ಅವರಲ್ಲಿ ಮುಂಭಾಗಕ್ಕೆ ಹೆಚ್ಚು ಕರ್ವ್ ಆದರೆ ಅದನ್ನ ನಾವು ಲಾರ್ಡೋಸಿಸ್ ಅಂತೀವಿ. ಆದರೆ ಹಿಂಭಾಗಕ್ಕೆ ಹೆಚ್ಚು ಕರ್ವ್ ಆಗಿದ್ರೆ ನಾವು ಅದನ್ನ ಕೈಫೋಸಿಸ್ ಅಂತೀವಿ. ಮತ್ತೆ ಯಾವ ಬೆನ್ನೆಲುಬು ಎದುರಿನಿಂದ ನೋಡಿದಾಗ್ಲೂ ನೆಟ್ಟಿಗೆ ಇರೋದಿಲ್ವೋ, ಯಾವುದೋ ಒಂದು ಕಡೆಗೆ ವಕ್ರವಾಗಿ ಬಗ್ಗಿರುತ್ತೋ, ಅದನ್ನ ನಾವು ಸ್ಕೋಲಿಯೋಸಿಸ್ ಅಂತೀವಿ. ಬೆನ್ನೆಲುಬಿನ ವಿರೂಪದ ಲಕ್ಷಣಗಳು. ಪ್ರತಿಯೊಂದು ಬೆನ್ನೆಲುಬಿನ ವಿರೂಪತೆ ನೋವನ್ನ ಉಂಟು ಮಾಡದೇ ಇರಬಹುದು, ಆದರೆ ಬಹಳಷ್ಟು ಕೇಸಸ್ಸಲ್ಲಿ ಪೇಯ್ನ್ ಇರುತ್ತೆ. ನಿಮ್ಮ ಬೆನ್ನೆಲುಬಲ್ಲಿ ಯಾವುದೇ ನೋವು ಅಥವಾ ವಿರೂಪತೆ ಇದ್ರೆ ಆಗ ನೀವು ನಿಮ್ಮ ಸ್ಪೈನ್ ಸರ್ಜನ್ನ ಭೇಟಿ ಮಾಡೋದು ಅಗತ್ಯ. ಬೆನ್ನೆಲುಬಿನ ಡಿಫಾರ್ಮಿಟಿ ಬೇರೆ ಬೇರೆ ರೀತಿ ಇದೆ. ಇದರಲ್ಲಿ ಆಸ್ಟಿಯೋಪೊರೋಸಿಸ್ ಅನ್ನೋದು ಬೆನ್ನೆಲುಬಿನ ವಿರೂಪತೆಗೆ ಮುಖ್ಯವಾದ ಕಾರಣ. ಆಸ್ಟಿಯೋಪೊರೋಸಿಸ್ನಲ್ಲಿ ಬೆನ್ನೆಲುಬು ಬಹಳ ಸೂಕ್ಷ್ಮ ಆಗಿ ಕಂಪ್ರೆಸ್ ಆಗುತ್ತೆ, ಅಥವಾ ಇದರಿಂದ ಬೆನ್ನೆಲುಬಿನಲ್ಲಿ ಒಂದು ಅಬ್ನಾರ್ಮಲ್ ಆದ ವಕ್ರತೆ ಉಂಟಾಗುತ್ತೆ. ಇದರಿಂದ ನ್ಯೂರಲ್ ಫೋರಾಮೆನ್ಸ್ ಅಥವಾ ನರ್ವ್ನ ಕ್ಯಾರಿ ಮಾಡುವಂಥ ಫೋರಾಮೆನ್ ಇವುಗಳು ಕಂಪ್ರೆಸ್ ಆಗುತ್ತವೆ ಮತ್ತು ನರವನ್ನ ಕಂಪ್ರೆಸ್ ಮಾಡುತ್ತೆ. ಇದರಿಂದ ಬೆನ್ನು, ಕಾಲು ಅಥವಾ ಕೈಯಲ್ಲಿ ನೋವು ಬರುತ್ತೆ. ಬೆನ್ನೆಲುಬಿನ ವಿರೂಪತೆಯಲ್ಲಿ ಬೇರೆ ಬೇರೆ ವಿಧ ಇದೆ. ಇದರಲ್ಲಿ ಸ್ಕೋಲಿಯೋಸಿಸ್ ಕೂಡ ಒಂದು ಪ್ರಕಾರ. ಇಲ್ಲಿ ಬೆನ್ನಿನ ಮೂಳೆ ಎಡಗಡೆಗೋ ಅಥವಾ ಬಲಗಡೆಗೋ ವಕ್ರಾಕಾರವಾಗಿ ಬಗ್ಗುತ್ತೆ. ಈಗ ಸ್ಕೋಲಿಯೋಸಿಸ್ನಲ್ಲೂ ಬಹಳ ಪ್ರಕಾರಗಳಿವೆ. ಇದರಲ್ಲಿ ಬೆನ್ನೆಲುಬಲ್ಲಿ ಒಂದಕ್ಕಿಂತ ಹೆಚ್ಚು ಕರ್ವ್ಗಳು ಕೂಡ ಇರಬಹುದು. ಕೈಫೋಸಿಸ್ನಲ್ಲಿ ಪೇಷಂಟ್ ಮುಂದಕ್ಕೆ ಬಾಗ್ತಾರೆ, ಅವರ ಭುಜದಲ್ಲೋ ಬೆನ್ನಲ್ಲೋ ಒಂದು ಹಂಪ್ ಇರೋ ಹಾಗೆ ಕಾಣುತ್ತೆ. ಲಾರ್ಡೋಸಿಸ್ ಅನ್ನೋದು ಕೈಫೋಸಿಸ್ಗೆ ವಿರುದ್ಧವಾದ್ದು. ಇದರಲ್ಲಿ 5 ಲಂಬರ್ ವರ್ಟಿಬ್ರೆ ಬೆನ್ನಿನ ಕೆಳಭಾಗದ್ದು ಮುಂಭಾಗಕ್ಕೆ ಬಲ್ಜಾಗತ್ವೆ. ಹೈಪರ್ ಲಾರ್ಡೋಸಿಸ್ ಅಥವಾ ಸ್ವೇ ಬ್ಯಾಕ್, ಇದರಿಂದ ಲೋವರ್ ಬ್ಯಾಕ್ ಮುಂದಕ್ಕೆ ಬರುತ್ತೆ ಮತ್ತು ಅಬ್ಡಾಮನ್ ಕೂಡ ಮುಂದಕ್ಕೆ ಬರುತ್ತೆ. ಫ್ಲಾಟ್ ಬ್ಯಾಕ್ ಸಿಂಡ್ರೋಮ್, ಇದು ಬೆನ್ನೆಲುಬಿನ ನೈಸರ್ಗಿಕವಾದ ವಕ್ರತೆ ಕಳೆದು ಹೋದಾಗ ಇದನ್ನ ಫ್ಲಾಟ್ ಬ್ಯಾಕ್ ಸಿಂಡ್ರೋಮ್ ಅಂತಾರೆ. ಇದರಿಂದ ರೋಗಿ ನಡೀತಾ ಇರ್ಬೇಕಾದ್ರೆ ಮುಂದಕ್ಕೆ ಬೀಳಬಹುದು. ಇನ್ನೊಂದು ಮುಖ್ಯವಾದ ವಿರೂಪತೆ ಅಂದರೆ ಆಂಕಿಲೋಸಿಂಗ್ ಸ್ಪಾಂಡಿಲೈಟಿಸ್. ಇದೊಂದು ಜನ್ಮಜಾತ ವಿರೂಪತೆ. ಇದು ಫ್ಲೆಕ್ಸಿಬಿಲಿಟಿ ಮೇಲೆ ಪರಿಣಾಮ ಬೀರುತ್ತೆ. ಅಂದರೆ ಸಾಮಾನ್ಯವಾಗಿ ಬೆನ್ನೆಲುಬು, ಕತ್ತು, ಬೆನ್ನು, ಸೊಂಟ ಇದನ್ನೆಲ್ಲ ನಾವು ಬೆಂಡ್ ಮಾಡಬಹುದು. ಆದರೆ ಆಂಕಿಲೈಸಿಂಗ್ ಸ್ಪಾಂಡಿಲೈಟಿಸ್ ರೋಗದಲ್ಲಿ ಈ ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗುತ್ತೆ. ನಿಮ್ಮ ಬೆನ್ನೆಲುಬಿನ ಮೂಳೆಗಳು ಫ್ಯೂಸ್ ಆಗಕ್ಕೆ ಶುರು ಆಗುತ್ತೆ. ಇದರಿಂದ ಮುಂದಕ್ಕೆ ಹಿಂದಕ್ಕೆ ಹೋಗೋದು, ಬಗ್ಗೋದು, ಫ್ಲೆಕ್ಸಿಬಲ್ ಆಗಿರೋದು ಬಹಳ ಕಷ್ಟ ಆಗುತ್ತೆ. ಈ ರೀತಿ ರೋಗಿಗಳಲ್ಲಿ ಮೈನರ್ ಇಂಜುರಿಗಳು ಮತ್ತು ಬೆನ್ನೆಲುಬಿನ ಫ್ರ್ಯಾಕ್ಚರ್ ಆಗೋ ಸಾಧ್ಯತೆ ಬಹಳ ಇರುತ್ತೆ. ಸ್ಪಾಂಡಿಲೋಲಿಸ್ಥೆಸಿಸ್, ಇದರಲ್ಲಿ ಬೆನ್ನೆಲುಬಿನ ಒಂದು ಭಾಗ ಬೆನ್ನೆಲುಬಿನ ಕೆಳಭಾಗದಿಂದ ಮುಂದಕ್ಕೋ ಅಥವಾ ಹಿಂದಕ್ಕೋ ಮೂವ್ ಆಗುತ್ತೆ. ಇದನ್ನ ಸ್ಪಾಂಡಿಲೋಲಿಸ್ಥೆಸಿಸ್ ಅಂತೀವಿ. ಇದು ಜನ್ಮಜಾತವಾಗೂ ಇರಬಹುದು ಅಥವಾ ಆಕ್ಸಿಡೆಂಟ್ ಇಂದಾನೂ ಆಗಬಹುದು, ಅಥವಾ ಇದು ಡಿಜೆನರೇಟಿವ್ ಸ್ಪೈನ್ ಅಂದ್ರೆ ಮೂಳೆಯ ಸವಕಲಿಂದ ಕೂಡ ಆಗಬಹುದು. ಬಹಳಷ್ಟು ಕೇಸ್ಗಳಲ್ಲಿ ಸ್ಪಾಂಡಿಲೋಲಿಸ್ಥೆಸಿಸ್ಗೆ ಕರೆಕ್ಷನ್ನ ಅಗತ್ಯ ಇರುತ್ತೆ. ಬೆನ್ನೆಲುಬಿನ ವಿರೂಪತೆಯ ಕಾರಣಗಳು ಯಾವುದು? ಬೆನ್ನೆಲುಬಿನ ವಿರೂಪತೆಗೆ ಅನೇಕ ಕಾರಣಗಳಿವೆ. ಇದರಲ್ಲಿ ಮುಖ್ಯವಾದ್ದು ಜನ್ಮಜಾತವಾದವು, ಅಂದ್ರೆ ಡೆವಲಪ್ಮೆಂಟಲ್ ಅನೋಮಾಲಿಸ್. ಈ ಬೆನ್ನೆಲುಬಿನ ವಿರೂಪತೆಗಳು ಡೆವಲಪ್ಮೆಂಟಲ್ ಏಜ್ನಲ್ಲಿ ಅಬ್ನಾರ್ಮಲ್ ಗ್ರೋತ್ ಆದಾಗ ಈ ವಿರೂಪತೆಗಳು ಆಗುತ್ತವೆ. ಹಾಗೆ ಸೆರೆಬ್ರಲ್ ಪಾಲ್ಸಿ, ಇದು ಮೆದುಳಿನ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಒಂದು ಗಂಭೀರ ರೋಗ. ಇದರಿಂದ ಕೂಡ ಬೆನ್ನೆಲುಬಿನ ವಿರೂಪತೆ ಆಗಬಹುದು. ಅಥವಾ ಯಶಸ್ವಿಯಾಗದ ಬೆನ್ನೆಲುಬಿನ ಶಸ್ತ್ರಚಿಕಿತ್ಸೆ ಆಗಬಹುದು, ಇದರಿಂದ ಬೆನ್ನೆಲುಬಿನ ವಿರೂಪತೆ ಆಗಬಹುದು. ಇನ್ನೊಂದು ಅಂದ್ರೆ ಬೆನ್ನೆಲುಬಿನ ಇನ್ಫೆಕ್ಷನ್ಗಳಿಂದ ಆಗಬಹುದು, ಅಥವಾ ಬೆನ್ನೆಲುಬಿನ ಇಂಜುರಿ, ಇವುಗಳಿಂದ ಕೂಡ ಈ ಬೆನ್ನೆಲುಬಿನ ವಿರೂಪತೆ ಆಗುತ್ತೆ. ಸುಮಾರು ಕೇಸ್ನಲ್ಲಿ ಈ ವಿರೂಪತೆಗೆ ಏನು ಕಾರಣ ಅನ್ನೋದು ಗೊತ್ತಿರೋದಿಲ್ಲ. ಇದನ್ನ ಇಡಿಯೋಪತಿಕ್ ಅಥವಾ ಇದಕ್ಕೆ ಕಾರಣ ಗೊತ್ತಿರಲ್ಲ. ಹೀಗೆ ಕೂಡ ನಾವು ಈ ವಿರೂಪತೆನ ವಿಂಗಡಿಸಬಹುದು. ಬೆನ್ನೆಲುಬಿನ ವಿರೂಪತೆ ಒಂದು ಗಂಭೀರವಾದ ರೋಗ. ಇದು ನಿಮ್ಮ ಸ್ವಾಭಿಮಾನವನ್ನ ಕುಗ್ಗಿಸಬಹುದು, ದೈನಂದಿನ ಚಟುವಟಿಕೆಗಳ ಮೇಲೆ ಪ್ರಭಾವ ಬೀರಬಹುದು, ಜೀವನವೇ ಕಷ್ಟ ಆಗೋ ಹಾಗೆ ಮಾಡಬಹುದು. ಈ ಬೆನ್ನೆಲುಬಿನ ವಿರೂಪತೆಗೆ ಶಸ್ತ್ರಚಿಕಿತ್ಸೆ ಒಂದು ಮುಖ್ಯವಾದ ಆಯ್ಕೆ. ಈ ರೀತಿ ಶಸ್ತ್ರಚಿಕಿತ್ಸೆಗಳು ಈಗ ಬಹಳ ಸುಲಭ ಮತ್ತು ಸುರಕ್ಷಿತ ಕೂಡ. ಇಮೇಜಿಂಗ್ ಕ್ವಾಲಿಟಿ ಬಹಳ ಸುಧಾರಿಸಿದೆ, ಬಹಳನೇ ಸುರಕ್ಷಿತ. ಇವಾಗ ಸಿಗ್ತಾ ಇರುವಂತಹ ಬಹಳ ಯೋಗ್ಯ ಉಪಚಾರ ಪದ್ಧತಿಗಳ ಸಹಾಯದಿಂದ ಈ ಒಂದು ವಿಕೃತಿಯನ್ನ ಕರೆಕ್ಟ್ ಮಾಡೋದ್ರಲ್ಲಿ ಸರ್ಜನ್ಗಳು ಕೂಡ ಬಹಳ ಯಶಸ್ವಿಯಾಗಿದ್ದಾರೆ. ಸಮರ್ಥ್ ನ್ಯೂರೋ ಮತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಈ ಶಸ್ತ್ರಕ್ರಿಯೆಯನ್ನ ರೊಟೀನ್ ಆಗಿ ಮಾಡ್ತಾನೆ ಇದ್ದಾರೆ ಮತ್ತು ಇದರ ಯಶಸ್ಸಿನ ಪ್ರಮಾಣ ಬಹಳ ಹೆಚ್ಚಿದೆ. ಮತ್ತೆ ಈಗ ಈ ರೀತಿಯ ಶಸ್ತ್ರಚಿಕಿತ್ಸೆಗಳಿಗೆ ಮೆಟ್ರೋ ಸಿಟಿಗಳಿಗೆ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದನ್ನ ನಿಮ್ಮ ಹತ್ತಿರ ಇರೋ ಯಾವುದೇ ಒಳ್ಳೆ ಹಾಸ್ಪಿಟಲಲ್ಲಿ ಕೂಡ ಮಾಡಬಹುದು.